लड़की नहीं तो सोने का क्या मजा। सीता ಶಿವರಾಮನ ಹೆಂಡತಿ ಸೀತಾ. ಆ ಬ್ರಹ್ಮ ತನ್ನ ಬುದ್ಧಿಯನ್ನು ಚಂಚಲಗೊಳಿಸದೆ ನಿನ್ನಂತ ಸೌಂದರ್ಯ ಸಿರಿಯನ್ನು ತಿದ್ದಿ ತಿದ್ದಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಈ ಭೂಮಿಗೆ. ನಿನ್ನನ್ನು ನೋಡಿದರೆ ಸಾಕು ಸೀತಾ, ನನ್ನ ಕಾಮದ ನರಗಳು ಜ್ವಾಲೆಯಂತೆ ಉರಿದು ಹಾಗೆ ಅಪ್ಪಿ ಬಿಗಿದಪ್ಪಬೇಕೆನ್ನುತ್ತಿದೆ ನನ್ನ ಮನ. ಈ ಶರತ್ರಾಜನ ಕಾಮದ ಶಾಸಕ್ಕೆ ಸಿಕ್ಕ ಅದೆಷ್ಟು ಯೌವನದ ಹೆಣ್ಣುಗಳ ಶೀಲ ತೊಟ್ಟು ಹೋಗಿದೆ. ಈ ರಸಿಕರ ರಾಜ ಶರತ್ರಾಜನ ಕೈಯಲ್ಲಿ. ಬಟ್ ನಿನ್ನಂತ ಮಕರಂದವನ್ನು ಹೀರಲು ಈ ದುಂಬಿ ಹಾತೊರೆಯುತ್ತಿದೆ. ಬರುಳೆಯ ಸೀತಾ, ನಿನ್ನ ಗಟ್ಟಿಯಾದ ಶೀಲವ ನಂಜನು ಬಿಡಲು ಬರುವೆಯ? ಓಹೋ, ಇತ್ತ ಕಡೆನೆ ಬರುತ್ತಿದೆ ಯಾವುದೋ ಒಂದು ಬಿಳಿ ಪಾರಿವಾಳ. ಮಾಲೀಕನ ಕಣ್ಣು ತಪ್ಪಿಸಿ ಬರಲಿ ಬರಲಿ. ನಿಂತುಕೊಳ್ಳಿ ಮಿಸ್. ಮೀರಾ ಅಂತ. ವಾವ್, ಮೀರಾ, ಸ್ವೀಟ್ ನೇಮ್. ತಾವು ಒರಿಜಿನಲ್ಲ ಅಂದ್ರೆ? ನೋಡ್ ಮೀರಾ, 5 ರೂಪಾಯಿ ಟೀ ಕುಡಿಬೇಕಾದ್ರೆ ನಾವು 100 ಸಾರಿ ಯೋಚಿಸಿ ನಮಗೆ ಟೇಸ್ಟ್ ಆದ ಟೀಯನ್ನೇ ಕುಡಿಯುತ್ತೇವೆ ಅಂದಾಗ ನಿನ್ನ ಜೀವನ ಪರ್ಯಂತ ಸಂಸಾರ ಮಾಡುವ ನೀನು ನಿನ್ನ ಮದುವೆಯಾಗದೆ ನಿನ್ನ ಶೀಲದ ಹಾಲಿಗೆ ಯಾರು ಮಜ್ಜಿಗೆಯನ್ನು ಹಾಕಿ ದಪ್ಪು ಮುರಿದಿಲ್ಲವೇ ಎಂದು ಕೇಳಿದೆ. ನಾಯಿ, ಒಂದು ಹೆಣ್ಣನ್ನ ತಡೆದು ನಿಲ್ಲಿಸಿ ನೀನು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಕೇಳ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ಅವಳು ಕೂಡ ಅವಳ ಶೀಲವನ್ನ ಹೆಪ್ಪು ಮುರಿಯದೆ ನಿನ್ನ ತಂದೆಗೆ ಒಪ್ಪಿಸಿದಾಳೆ ಅನ್ನೋದಕ್ಕೆ ಬಡಪಾಯಿ ಹೆಣ್ಣೆ. ರಾಜಮನೆತನದಲ್ಲಿ ಹುಟ್ಟಿ ಬಂಗಾರು ತಾಟಿನಲ್ಲಿ ಊಟ ಮಾಡಿ ಬೆಳ್ಳಿ ತಾಟಿನಲ್ಲಿ ಕೈ ತೊಳೆದು ವಜ್ರದ ಹೊರಗಿನಿಂದ ತಯಾರಿಸಿದ ಸಿಂಹಾಸನದ ಮೇಲೆ ಕುಳಿತ ನಮ್ಮ ತಾಯಿಯ ಶೀಲದ ಬಗ್ಗೆ ಗ್ಯಾರಂಟಿ ಕೇಳುವೆಯ ಭಿಕಾರಿ? ಯಾಕೆ ಕೇಳಬಾರ್ದ ಮಿಸ್ಟರ್ ಶರತ್ ರಾಜ್? ಕಂಡವರ ಮನೆ ಹೆಣ್ಣು ಮಕ್ಕಳು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಕೇಳುವ ನೀನು ನಿನ್ನ ಮನೆತನದ ಹೆಣ್ಣು ಕೂಡ ಒರಿಜಿನಲ್ ಅಂತ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಲೇ ಮೀರಾ, ಮಿತಿ ಮೀರುತ್ತಿದೆ ನಿನ್ನ ಮಾತಿನ ದಾಟಿ. ನಾ ಯಾರು ಗೊತ್ತಾ? ಈ ಜಿಲ್ಲೆಯ ಮಂತ್ರಿ ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ್. ನಾನು ಮನಸ್ಸು ಮಾಡಿದರೆ ಹದ್ದಿನಂತೆ ಹಾರಿ ನಿನ್ನ ಪವಿತ್ರವಾದ ಶೀಲದ ಗದ್ದುಗೆಯನ್ನು ಗುದ್ದೆ ಮುದ್ದೆಯಂತಿರುವ ನಿನ್ನ ಹೊಟ್ಟೆಯಲ್ಲಿ ಶರತ್ ರಾಜನೆಂಬ ಪಿಂಡವನ್ನು ಬಿಟ್ಟು ಬಾರಲೇ. ಕೈ ಬಿಡೋ ಕತ್ತೆ. ನೀನು ಬೀಜವನ್ನ ಬಿತ್ತಲು ಪರನಾರಿಯರ ಹೊಟ್ಟೆಯಲ್ಲಿ ಬೀಜವನ್ನ ಬಿತ್ತಲು ಬಂದಿದ್ದೆ. ಆದ್ರೆ ನಾಳೆ ನಿನ್ನ ಹೆಂಡತಿ ಮತ್ತೊಬ್ಬರ ಬೀಜಕ್ಕಾಗಿ ಪರಪುರುಷರ ಗಂಡಿನ ಹಿಂದೆ ತಿರುಗಾಡೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ. ಬಾಯಿ ಮುಚ್ಚು ಬಡಪಾಯಿ ಹೆಣ್ಣೆ. ಗರುಡ ಗಂಬದಂತೆ ನನ್ನಲ್ಲಿದ್ದ ಗಂಡಸ್ತನ ಸಮುದ್ರದಂತೆ ಉಕ್ಕಿ 100 ಹೆಂಗಸರಿಗೆ ಮಕ್ಕಳ ಸಂತಾನ ಕೊಟ್ಟ ಭಾಗ್ಯದಾತ ನಾನು. ಅಂದಾಗ ನನ್ನ ಹೆಂಡತಿಯಾಗಿ ಬರುವವಳು ಮತ್ತೊಬ್ಬನ ಸುಖ ಬಯಸುವಳೆಂದು ಹೇಳುವೆಯ
ಮುಗೀತಲೇ ಮೀರ ನಿನ್ನ ಶೀಲದ ಋಣ. ಬಾರೇ ಬಾ. ಹಾ ಕಳಿಸಿ ರಾಜ್. ನೋಡಿ, ನೀವು ಶ್ರೀಮಂತರು, ಮೇಲಾಗಿ ನೀವು ರಾಜಕಾರಣಿ ವ್ಯಕ್ತಿಗಳು. ನನ್ನಂತ ಒಂದು ಹೆಣ್ಣನ್ನ ಬಯಸೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಿರ್ಧಾರ? ಯಾವ ನಿರ್ಧಾರ? ಕೊನೆವರೆಗೂ ನೀವು ನನ್ನ ಕೈ ಹಿಡಿದು ನಿಮ್ಮ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಂಡ್ರೆ, ನೀವು ಯಾವಾಗ ಬೇಕು ಆಗ ನಾನು ಬಂದು ನಿಮಗೆ ಸುಖ ಕೊಡ್ತೀನಿ. ನೀ ಹೇಳುವ ಮಾತು ನಿಜನಾ? ಸತ್ಯವಾಗ್ಲು ನಿಮ್ಮ ಆಣೆಗೂ ಈ ಮಾತು ಸುಳ್ಳಲ್ಲ. ಐ ಲವ್ ಯು, ಐ ಲವ್ ಯು. ವಾವ್ ಮೀರಾ ವಾವ್,
ಎಂದೂ ಕೇಳದ ಈ ನಿನ್ನ ಅಸುರ ಮಧುರ ಗೀತೆಯನ್ನು ಕೇಳಿ ನನ್ನ ಮನಸ್ಸು ತೃಪ್ತಿಯಾಯಿತು. ಬಟ್ ಮೈ ಟಚ್ ಮಾಡಿ ನನ್ನ ಕಾಮದ ಉದ್ರೇಕಗಳು ಶೆಟೆದು ಹಸಿದು ಹಾತೊರೆಯುತ್ತಿದೆ. ನಿನ್ನ ಶೀಲದ ಬುತ್ತಿಯನ್ನು ಉಣಬಡಿಸು ಬಾ ಮೀರಾ ಬಾ. ಕಾಮ ತುಂಬಿದ ಕತ್ತೆ ನೋಡು, ನೀನೊಂದು ಹೊಲಸು ತಿನ್ನುವ ಹಂದಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ಕೈಯಿಂದ ಪಾರಾಗಬೇಕಂತ ಈ ಪ್ರೀತಿಯ ನಾಟಕ ಆಡಿದೆ ವಿನಃ ಕಾಮಕ್ಕೆ ತುತ್ತಾಗೋದಕ್ಕಲ್ಲ. ಕರೆಕ್ಟ್ ಮೀರಾ, ಕರೆಕ್ಟ್. ನೀನಾಡಿದ ನಾಟಕ ವರಿದನ ಬಯಸಬೇಕೆಂದಿರುವ ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನೆಂಬ ಬೆಸುಗೆಯನ್ನು ನಾ ಬೆಸದ ಬೆಸುಗೆಯಾಗಿ ಬಿಗಿಯಾಗಿ ಗಟ್ಟಿಯಾಗಿ ಹುಟ್ಟುವುದು ಈ ನಿನ್ನ ಹೊಟ್ಟೆಯಲ್ಲಿ ಜಗತ್ತಿಗೆ ಬೆಳಕಾಗುವ ಶಿಶುವಾಗಿ ಬಾರೇ ಬಾ. ನನ್ನ ಮಗಳೇ, ಯಾರೋ ನೀನು? ದೇಶ ಕಾಯುವ ಸೈನಿಕ ಅಂತಾರೆ. ಈ ರಾಜ್ಯವನ್ನು ಆಳುವನ್ನು ನಾಯಕ ಅಂತಾರೆ. ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವನನ್ನ ರೈತ ಅಂತಾರೆ. ಬಟ್ ಕಂಡ ಹೆಣ್ಣಿನ ಮೇಲೆ ಕಣ್ಣು ಹಾಕುವವರನ್ನ ಒಟ್ಟು ಬುದ್ಧಿ ಕಲಿಸುವ ಈ ವಿರಾಟ್ ರೂಪ ವಿರಾಟ್ ಅಂತಾರೆ. ಲೇ ವಿರಾಟ್, ಉಸಿರು ನಿಂತ ಮೇಲೆ ಹೆಣ ಅಂತಾರೆ, ಬಸುರು ನಿಂತ ಮೇಲೆ ತಾಯಿ ಅಂತಾರೆ. ನಿನ್ನಂತ ವಿರಾಟರ ಎದೆಸಿಳಿ ಅಧಿಕಾರವನ್ನು ವಹಿಸಿಕೊಂಡ ಈ ಷರತ್ತಿನ ಶರತನಿಗೆ ಶರವೇಗದ ಶರತ್ರಾಜ್ ಅಂತಾರೆ. ಗಾಂಧಿ ಅಧಿಕಾರ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿತು. ಇವತ್ತು ಮೋದಿ ಸರ್ಕಾರ ರೈತರಿಗೆ PM ಕಿಸಾನ್ ಯೋಜನೆಯನ್ನು ತಂದು ಕೊಟ್ಟಿತು. ಆದರೆ ನಿಮ್ಮಂತ ಲುಚ್ಚ ಲಪಂಗರ ಅಧಿಕಾರ ಈ ನಮ್ಮ ರೈತರ ಆಸ್ತಿಗೆ ಹೊಂಚು ಹಾಕಿತು. ಒಂದಿಲ್ಲ ಒಂದು ದಿನ ನಿಮ್ಮಂತವರು ನಮ್ಮ ರೈತರಿಗೆ ಕೈ ಒಡ್ಡುವಂತೆ ಮಾಡುತ್ತಾರೆ. ಇಲ್ಲಿ ಕುಳಿತಂತ ಈ ರೈತರು ಎಚ್ಚರವಿರಲಿ. ಎಚ್ಚರ ಅದು ಈ ಶರತ್ರಾಜನಿಗೆ ಎಚ್ಚರ. ಲೇ ವಿರಾಟ್, ಹಣ ಕೊಟ್ರೆ ಹೆಣನೆ ಬಾಯಿ ತೆರೀತಿರುವಾಗ ದುಡ್ಡು ಕೊಟ್ಟರೆ ಅನ್ನ ಅಷ್ಟೇ ಅಲ್ಲ, ಇಂಥ ಹೆಂಗಸರು ನಾಚಿಕೆ ಬಿಟ್ಟು ಮಂಚ ಏರುತ್ತಿರುವಾಗ ದುಡ್ಡಿನಿಂದ ಇಡೀ ರೈತರ ಖಜಾನೆಯನ್ನೇ ಖರೀದಿ ಮಾಡಬಹುದು. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ರೈತ ಮನಸ್ಸು ಮಾಡಿದರೆ ನಿನಗೊಂದು ಕಾಳು ಕೊಡಲು ಸಾಧ್ಯವಿಲ್ಲ. ನಮ್ಮ ರೈತ ಮಕ್ಕಳು ಬದುಕಿಕೊಳ್ಳಲೆಂದು ಹಣದ ರೂಪದಲ್ಲಿ ನಿಮಗೆ ಅನ್ನದ ಭಿಕ್ಷ ಹಾಕುತ್ತಾನೆ ಈ ನಮ್ಮ ನಾಡಿನ ರೈತ. ರೈತ ರೈತ ರೈತ. ಲೇ ವಿರಾಟ್, ಮಿತಿ ಮೀರುತ್ತಿದ್ದೇನೆ ಮಾತು. ನಾವು ಕೊಡ್ತಕ್ಕಂಥ ಹಣಕ್ಕೆ ಆಸೆ ಬಿದ್ದು ಆ ರೈತರ ಆಸ್ತಿಯನ್ನು ಮಾರುತ್ತಿದ್ದಾರೆ. ನಿನ್ನಲ್ಲಿ ತಾಕತ್ತನ್ನೋದಿದ್ರೆ ಇವರನ್ನು ಕಾಪಾಡಿದ ಹಾಗೆ ಆ ರೈತರ ಆಸ್ತಿಯನ್ನು ಕಾಪಾಡು ಅಂದಾಗ ನೀನೊಬ್ಬ ಗಂಡಸು ಎನ್ನುತ್ತೇನೆ. ಇದು ಈ ಶರತ್ ರಾಜ್ ಕೊಡ್ತಾ ಇರೋದು ಚಾಲೆಂಜ್. ಬರ್ತೇನೆ, ಗುಡ್ ಬೈ.
ಹಚ್ಚು. ಈ ರೈತರಿಗೆ ಹಣದ ಆಸ್ತಿಯನ್ನು ಹಚ್ಚ, ಇವರಿಂದ ಹೊಡೆಯಬೇಕಾದ ಆಸ್ತಿಯನ್ನು ನಿನಗೊಂದು ಸಾಲು ನಾನು ಪಡೆದಿದ್ದ ಹಾಗೆ ನೋಡದಿದ್ದರೆ ನನ್ನ ಹೆಸರು ಈ ವಿರಾಟ್ ರೂಪ ವಿರಾಟನೇ ಅಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇರಲಿ ಮೀರಾ, ನಿಮ್ಮ ತಮ್ಮ ಹೆಸರು? ನನ್ನ ಹೆಸರು ಮೀರಾ ಅಂತ. ನೋಡು ಮೀರಾ, ಹೆಣ್ಣು ಹೆತ್ತವರಿಗೆ ಹೊನ್ನಾಗಬೇಕು ಹೊರತು ಹೊನ್ನಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ರಾಮಲಿಂಗೇಶ್ವರನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಒಂದು ವೇಳೆ ಆ ನೀಚ ಶರತ್ರಾಜನ ಕಾಮದಕ್ಕೆ ನೀನು ಸೆರಗು ಹಾಸಿದರೆ ಇವತ್ತು ಸಾಯುವವರೆಗೆ ಸೂಳೆಯಾಗಬೇಕಾಗಿತ್ತು ಈ ಹಾಳು ಸಮಾಜದಲ್ಲಿ. ಸರ್, ನಾನು ಮಾನವಂತರ ಮಣಿತನದಲ್ಲಿ ಹುಟ್ಟಿದ ಹೆಣ್ಣು, ಶೀಲ ಕಳೆದುಕೊಂಡ ಹೆಣ್ಣು, ಕೈ ಜಾರಿ ಒಡೆದು ಹೋದ ಆ ಬಲ್ಬು ಯಾವುದಕ್ಕೆ ಪ್ರಯೋಜನ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾಕು ಬಿಡು ಮೀರಾ, ಇಷ್ಟೊಂದು ತಿಳಿದುಕೊಂಡಿರುವೆಯಲ್ಲ. ನಿಮ್ಮಂಥವರನ್ನು ಶೀಲ ಮುಟ್ಟಲು ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಇನ್ನು ಹೋಗಿ ಬರುತ್ತೇನೆ ಮೀರಾ, ಹೋಗಿ ಬರುತ್ತೇನೆ. ಸರ್, ಯಾಕೆ ಮೀರಾ? ನೋಡಿ, ನಾನು ನಿಮಗೆ ಸರ್ ಅನ್ನದಿ ನಿಮ್ಮನ್ನ ಬೆಸ್ಟ್ ಫ್ರೆಂಡ್ ಅಂತ ಕರೀಲ. ಯಾರು ಬೇಡ ಅನ್ನುತ್ತಾರೆ ಮೀರಾ? ಯಾರು ಬೇಡ ಅನ್ನುತ್ತಾರೆ? ಆಸ್ತಿ ಇದ್ದಾಗ ಬರೋರು ನಮ್ಮ ಅಣ್ಣ ತಮ್ಮಂದಿರು, ಹಣ ಇದ್ದಾಗ ಬರೋರು ನೆಂಟಸ್ಥರು, ಏನೂ ಇಲ್ಲದೆ ಬರುವ ನಿಮ್ಮಂತ ಬೆಸ್ಟ್ ಫ್ರೆಂಡ್ಗಳನ್ನ ಬೆಸ್ಟ್ ಫ್ರೆಂಡ್ ಅಂತ ಸ್ವೀಕಾರ ಮಾಡ್ತೀನಿ ಮೀರಾ, ಬೆಸ್ಟ್ ಫ್ರೆಂಡ್ ಅಂತ ಸ್ವೀಕಾರ ಮಾಡ್ತೀನಿ. ಹಾಗಾದ್ರೆ ಈ ನಿಮ್ಮ ಬೆಸ್ಟ್ ಫ್ರೆಂಡ್ ಕೈ ಹಿಡಿದು ಹಾಡಬಾರ್ದ? ಹಾಡು ಮೀರಾ, ಯಾರು ಬೇಡ ಅನ್ನುತ್ತಾರೆ? ಈ ತಂಪಾದ ಗಾಳಿ ಇಂಪಾದ ಹಾಡೊಂದು ಹಾಡು ಮೀರಾ. ಕವಿ ಕಾಳಿದಾಸನ ನನ್ನ ಶಕುಂತಲೆ, ನನ್ನ ಶಕುಂತಲೆ. Oh,
ಆಯ್ತು ಬೇಡ ಹೋಗೋಣ ಬಾ. ಆಯ್ತು ನಡೀರಿ ಹೋಗೋಣ.